ಇವತ್ತಿನಿಂದ ಮುಖ್ಯಮಂತ್ರಿಗಳ ವಿರುದ್ಧ ಮೂಡ ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತದವರು ಆರಂಭ ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾರಿಗೂ ಹೆದರಲ್ಲ, ಜಗ್ಗಲ್ಲ, ಬಗ್ಗಲ್ಲ. ನಾನು ಕ್ಲಿಯರ್ ಆಗಿದ್ದೀನಿ. ಇದು ನನ್ನ ಆತ್ಮಸಾಕ್ಷಿಗೆ ಗೊತ್ತಿದೆ. ನಾನು ಯಾವುದೇ ಕಾರಣಕ್ಕೂ ಹೆದರುವ ಮಾತೇ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸಿಎಂ ಮಾತನ್ನ ಕೇಳಿ ಹೌದು ಹುಲಿಯ ಅಂತ ಕೂಗಿದ್ದಾರೆ ಜನ. ಯೋಜನೆಗಳು ಜಾರಿ ಮಾಡಲಿಕ್ಕೆ ದುಡ್ಡಿಲ್ಲ, ಪಾರ್ಲಿಮೆಂಟ್ ಎಲೆಕ್ಷನ್ ಆದ್ಮೇಲೆ ನಿಲ್ಲಿಸ್ಬಿಡ್ತಾರೆ. ನಾನು ಹೇಳ್ತೀನಿ, ಇವತ್ತು ನಮ್ಮ ಸರ್ಕಾರ ಬದ್ಧವಾಗಿದೆ. ಯಾವುದೇ ಕಾರಣಕ್ಕೆ ಈ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ. ಇಲ್ಲಿವರೆಗೆ ನಿಮ್ಮ ಆಶೀರ್ವಾದ ಇರ್ತದೆ, ಅಲ್ಲಿವರೆಗೆ ನನ್ನನ್ನ ಯಾರು ಕೂಡ ಏನು ಮಾಡಕ್ಕಾಗಲ್ಲ. ನಾನು ಯಾವುದಕ್ಕೂ ಬಗ್ಗವನು ಅಲ್ಲ, ಯಾವುದಕ್ಕೂ ಜಗ್ಗವನು ಅಲ್ಲ. ಮೈ ಕಾನ್ಸಿಯಸ್ ಇಸ್ ವೆರಿ ಕ್ಲಿಯರ್. ಎದುರ್ಕೊಳ್ಳೋ ಪ್ರಶ್ನೆ ಇಲ್ಲ. ಇದೆಲ್ಲದರ ನಡುವೆ ಮುಖ್ಯಮಂತ್ರಿಗಳ ಕಾನೂನು ಹೋರಾಟ ಎರಡನೇ ಹಂತ ಇವತ್ತಿನಿಂದ ಆರಂಭ ಆಗುತ್ತೆ. ಮೊದಲನೇ ಹಂತ ಅವರು ಹೈಕೋರ್ಟ್ಗೆ ಹೋಗಿದ್ರು, ರಾಜ್ಯಪಾಲರ ಸ್ಯಾಂಕ್ಷನ್ಗೆ ರದ್ದು ಕೋರಿ. ಅದು ಆಗಲಿಲ್ಲ. ಈಗ ಎರಡನೇ ಸುತ್ತಿನ ಕಾನೂನು ಹೋರಾಟ ಆರಂಭ ಮಾಡ್ತಾ ಇದ್ದಾರೆ. ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾದ ಮೇಲೆ ಎರಡನೇ ಸುತ್ತಿನ ಕಾನೂನು ಹೋರಾಟ. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಸ್ತಾರಂತೆ ಇವತ್ತು. ಬಹುತೇಕ ಬಂಧನದಿಂದ ಪಾರಾಗಲು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ವಕೀಲರ ಜೊತೆ ಚರ್ಚಿಸಿ ಮತ್ತೊಮ್ಮೆ ತೀರ್ಮಾನ ತಗೋತಾರಂತೆ. ಕಾನೂನು ಸಮರದ ಬಗ್ಗೆ ರಾಜಕೀಯ ಸಮರಕ್ಕೂ ತಯಾರಿ ಮಾಡಿಕೊಂಡಿದ್ದಾರೆ. ಪಕ್ಷದವರಿಗೂ ವಿಪಕ್ಷಗಳಿಗೂ ರಾಜೀನಾಮೆ ಇಲ್ಲವೇ ಇಲ್ಲ ಅಂತಕ್ಕಂಥ ಖಡಕ್ ಸಂದೇಶವನ್ನು ಈಗಾಗಲೇ ಅವರು ಹಲವಾರು ಬಾರಿ ಹೇಳಿದ್ದಾರೆ. ಬಟ್ ನಾವು ಅಂದ್ಕೊಂಡಿದ್ವಿ ಲೋಕಾಯುಕ್ತ ಎಫ್ಐಆರ್ಗೆ ರದ್ದು ಕೋರಿ, ತನಿಖೆಗೆ ತಡೆ ಕೋರಿ ಇವರು ವಿಭಾಗೀಯ ಪೀಠಕ್ಕೆ ಹೋಗ್ತಾರೆ ಅಂತ. ಬಟ್ ಆ ಕೆಲಸ ಮಾಡ್ತಾರಾ ಅಥವಾ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೋತಾರೆ ನೋಡೋಣ. ಮೈಸೂರು ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಯಿತು. ಇದರ ಬೆನ್ನಲ್ಲೇ ಈಗ ಅವರ ಚಿಂತನೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಹೋರಾಟ. ಅದಾಯಿತು. ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವ ಬಗ್ಗೆ ಚರ್ಚೆಯನ್ನು ಮಾಡ್ತಾರಂತೆ ಕಾನೂನು ಸಲಹೆಗಾರರ ಜೊತೆಯಲ್ಲಿ. ಸೊ ಏನು, ಎ.ಜಿ. ಶಶಿಕಿರಣ್ ಶೆಟ್ಟಿ ಕಾನೂನು ಸಲಹೆಗಾರ ಪೊನ್ನಣ್ಣ ಜೊತೆ ಈಗಾಗಲೇ ಮಾತಾಡಿದ್ದಾರೆ ಮುಖ್ಯಮಂತ್ರಿಗಳು. ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಸುವ ಸಾಧ್ಯತೆ. ಅಂದರೆ ಒಂದು ಕಡೆ ಲೋಕಾಯುಕ್ತ ತನಿಖೆಗೆ ತಡೆ ಕೋರಿ, ಜೊತೆಗೆ ನಿರೀಕ್ಷಣಾ ಜಾಮೀನು. ಮೊದಲಿಗೆ ಹೈಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೋದಕ್ಕೆ ಚಿಂತನೆ ಇತ್ತು. ಆದರೆ ಅಲ್ಲಿ ಅವರು ಅರ್ಜಿ ಹಾಕೊಂಡ್ರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ. ಹೀಗಾಗಿ ಕೆಳ ಹಂತ ನ್ಯಾಯಾಲಯದಿಂದನೇ ಶುರು ಮಾಡೋಣ ಅಂತ ಅವ್ರ ತೀರ್ಮಾನಕ್ಕೆ ಬಂದಿರಬಹುದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗೇನು ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದೆ, ಇದಕ್ಕೆ ತಡೆ ಕೋರಿ ಮುಖ್ಯಮಂತ್ರಿಗಳು ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅದರ ಜೊತೆಗೆ ಈಗ ನಿರೀಕ್ಷಣಾ ಜಾಮೀನಿಗೂ ಅರ್ಜಿ ಹಾಕ್ತಾ ಇದ್ದಾರಾ? ಏನು ತೀರ್ಮಾನಕ್ಕೆ ಬರಲಾಗಿದೆ ಈ ವಿಚಾರದಲ್ಲಿ ಅಂತ? ಅರವಿಂದ್, ಮುಡಾ ಪ್ರಕರಣದಲ್ಲಿ ಕಾನೂನು ಇಕ್ಕಟ್ಟು ಶುರುವಾಗಿರುವಂಥದ್ದು ಮುಖ್ಯಮಂತ್ರಿಗಳಿಗೆ. ಈಗಾಗಲೇ ಲೋಕಾಯುಕ್ತದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರೋ ಹಿನ್ನೆಲೆಯಲ್ಲಿ ನೋಟಿಸ್ ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಬಂಧನ ಭೀತಿಯೂ ಕೂಡ ಮುಖ್ಯಮಂತ್ರಿಗಳಿಗೆ ಎದುರಾಗಿದೆ. ಈ ಹಿನ್ನೆಲೆಯಲ್ಲೇ ನಿರೀಕ್ಷಣಾ ಜಾಮೀನು ಕೋರಿ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಇವತ್ತು ಅರ್ಜಿ ಸಲ್ಲಿಕೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಈ ಸಂಬಂಧಪಟ್ಟಂತೆ ಕಳೆದ ವಾರದಲ್ಲೇ ಒಂದು 2-3 ಹಂತದ ಕಾನೂನು ತಜ್ಞರ ಜೊತೆ ಮಾತುಕತೆಯನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವತ್ತು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಿರೀಕ್ಷಣಾ ಜಾಮೀನು ಕೋರಿ ಅರ್ಜಿ ಸಲ್ಲಿಕೆ ಸಾಧ್ಯತೆ ದಟ್ಟವಾಗಿರುವಂಥದ್ದು. ಇದ್ರ ಜೊತೆಗೆ ಹೈಕೋರ್ಟ್ನಲ್ಲೂ ಕೂಡ ಮತ್ತೆ ಕಾನೂನು ಸಮರ ಮುಂದುವರಿಸಬೇಕಾಗುತ್ತೆ. ಹೈಕೋರ್ಟ್ ಏಕಸದಸ್ಯ ಪೀಠ ಏನು ತೀರ್ಪು ಕೊಟ್ಟಿದೆ, ಆ ತೀರ್ಪಿನ ವಿರುದ್ಧ ವಿಭಾಗೀಯ ಪೀಠದಲ್ಲಿ ಆ ತೀರ್ಪನ್ನು ಪ್ರಶ್ನೆ ಮಾಡಿ ಇವತ್ತು ಕೂಡ ರಿಟ್ ಅರ್ಜಿ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಇವತ್ತು ಸಲ್ಲಿಕೆ ಮಾಡಲಿಲ್ಲ ಅಂದರೆ ಈ ವಾರದಲ್ಲೇ ಬಹುತೇಕ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಯಾಕೆಂದರೆ ಈಗಾಗಲೇ CBI ತನಿಖೆಗೂ ಕೋರಿ ಹೈಕೋರ್ಟ್ಗೆ ಸ್ನೇಹಮಯಿ ಕೃಷ್ಣ ಹೋಗಿರೋ ಹಿನ್ನೆಲೆಯಲ್ಲಿ ಅದರ ವಿಚಾರಣೆಯ ಪ್ರಗತಿ ನೋಡಿಕೊಂಡು ವಿಭಾಗೀಯ ಪೀಠದಲ್ಲಿ ಅರ್ಜಿ ಹಾಕಬೇಕು ಅನ್ನುವಂತಹ ಚರ್ಚೆ ಕೂಡ ನಡೀತಾ ಇದೆ. ಆ ಸಂಬಂಧಪಟ್ಟಂತೆ ಇವತ್ತು ಕೂಡ ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಅದರ ಸಂಬಂಧಪಟ್ಟಂತೆ ಅದೇ ಸಂದರ್ಭದಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕುವ ಸಾಧ್ಯತೆ ಇವತ್ತು ದಟ್ಟವಾಗಿದೆ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ. ಯಾಕೆಂದರೆ ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರೆ ಒಂದು ರಕ್ಷಣಾತ್ಮಕ ಒಂದು ತಯಾರಿ ಸಿಗುತ್ತೆ, ಒಂದು ಸನ್ನಿವೇಶ ಅವ್ರಿಗೆ ಬರುತ್ತೆ. ನಿರೀಕ್ಷಣಾ ಜಾಮೀನು ಸಿಕ್ಕಿದ್ರೆ ಬಂಧನ ಭೀತಿಯಿಂದ ಪಾರಾಗಬಹುದು ಅನ್ನುವಂತಹ ಲೆಕ್ಕಾಚಾರ. ಆ ಹಿನ್ನೆಲೆಯಲ್ಲಿ ಇವತ್ತು ಅರ್ಜಿ ಸಲ್ಲಿಕೆ ಮಾಡ್ತಾರೆ ಅನ್ನುವಂತಹ ಚರ್ಚೆ ನಡೀತಾ ಇರುವಂಥದ್ದು. ಕಾನೂನು ಸಮರ ಜೊತೆಗೆ ರಾಜಕೀಯ ಸಮರನ್ನು ಕೂಡ ಅವರು ಮುಂದುವರಿಸ್ತಾ ಇರುವಂಥದ್ದು. ಪಕ್ಷದಲ್ಲೂ ಕೂಡ ಈಗಾಗಲೇ ಪೈಪೋಟಿ ಶುರುವಾಗಿದೆ. ಒಳಗೊಳಗೆ ಒಂದು ರೀತಿಯಲ್ಲಿ ಲಾಬಿಗಳು ಶುರುವಾಗ್ತಿದ್ದಾವೆ. ವಿರೋಧ ಪಕ್ಷಗಳು ಮೊದಲಿಂದಲೂ ಕೂಡ ರಾಜೀನಾಮೆಗೆ ಆಗ್ರಹ ಮಾಡ್ತಿದ್ದಾವೆ. ಈ ಸಂಬಂಧಪಟ್ಟಂತೆ ರಾಜಕೀಯ ಸಮರವನ್ನು ಕೂಡ ಅದೇ ಖಡಕ್ ಆದಂತಹ ಸನ್ನಿವೇಶದಲ್ಲಿ ಮುಂದುವರಿಸಬೇಕಂತ ಕೂಡ ತೀರ್ಮಾನ ಮಾಡಲಾಗಿದೆ. ರೈಟ್ ಮಸೂದ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಅದನ್ನು ಮುಖ್ಯಮಂತ್ರಿಗಳು ಎದುರಿಸಲೇಬೇಕು ರಾಜಕೀಯವಾಗಿ, ಪಕ್ಷದ ಒಳಗೆ ಪಕ್ಷದ ಹೊರಗೆ.
ಕಾನೂನು ಹೋರಾಟನೇ ಬೇರೆ.